ಸೇರುವ ಪ್ರಸಂಗ ಬಂದಾಗಲೂ ಕನಿಷ್ಠ ಮಟ್ಟದ ಎಚ್ಚರ ಇರಬೇಕು. ಎಲ್ಲ ಗೊತ್ತಾಗದೇ ಇದ್ದರೂ ದಿಕ್ಕು ಯಾವುದು ಅಂತ ಗುರುತಿಸಲಿಕ್ಕೆ, ಅಥವಾ ಮರಗಳು ಇದೆ ಅಂತಂದಾಗ ಅಲ್ಲಿ ಪ್ರಾಣಿಗಳು ಎಂಥದ್ದಿವೆ ಅಂತ ಅಲ್ಲಿಯ ವಸ್ತುಗಳನ್ನು ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕೆಲವೊಮ್ಮೆ ಲದ್ದಿ ಇರುತ್ತೆ, ಮರಗಳು ತಿಂದು ಹಾಕಿದ್ದ ಅರ್ಧರ್ಧ ಇರುತ್ತೆ, ಬೀಜ ಇರುತ್ತೆ, ಇನ್ನೇನೇನೇನೋ ಸೂಚನೆಗಳಿರ್ತವೆ, ನೆಲದಲ್ಲಿ ಮೂಡಿದ ಹೆಜ್ಜೆಗಳಿರ್ತವೆ. ಇದನ್ನೆಲ್ಲ ನೋಡಿ ಇಲ್ಲಿ ಏನಿದೆ ಏನಿಲ್ಲ, ಯಾವುದು ಸೇಫ್ ಅಲ್ಲ, ತಿನ್ನಬೇಕು, ಹಸಿವಾಗುತ್ತೆ, ತಂದದ್ದೇನೂ ಇಲ್ಲ, ಮಂಗಗಳು ತಿಂತಾ ಇವೆ ಅಂದರೆ ನಾವು ತಿನ್ನಬಹುದು ಅಂತ ಅರ್ಥ. ಎಲ್ಲವನ್ನು ನಾವು ತಿನ್ನಲಿಕ್ಕಾಗೋದಿಲ್ಲ. ಕೆಲವು ಹಣ್ಣುಗಳ ಕಾಡಿನಲ್ಲಿ ನಮಗದು ಬೆಳೆಯುವ ವಸ್ತುಗಳು ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಆದರೆ ಮಂಗಗಳನ್ನು ಗಮನಿಸಿದರೆ, ಅವುಗಳು ತಿನ್ನುವ ಪದಾರ್ಥಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅದರಿಂದಾಗಿ ನೀನು ಕಾಡಿನ ವಿಷಯದಲ್ಲಿ ನಾವು ಎಲ್ಲಿ ಉಳ್ಕೊಂಡ್ರೆ ನಮ್ಗೆ ಆಹಾರ ಪದಾರ್ಥಗಳು ಚೆನ್ನಾಗಿ ಸಿಗ್ತವೆ, ಎಲ್ಲಿ ಉಳ್ಕೊಂಡ್ರೆ ನಮ್ಮ ನಿತ್ಯದ ಕೈಂಕರ್ಯಕ್ಕೆ ಬೇಕಾದ ಸಮಿಧೆ, ಪುಷ್ಪ, ಇನ್ನೂ ಏನೇನು ಬೇಕು ಅಂಥದ್ದೆಲ್ಲ ಸಿಗುತ್ತೆ ಅನ್ನೋದನ್ನು ನೀನು ನೋಡು.